ಲೀಕಾಕ್. ವಿದ್ಯಾರ್ಥಿಗಳೇ, ದ ಎಲಿವೇಟರ್ ಶಾರ್ಟ್ ಸ್ಟೋರಿ ಬೈ ಸ್ಟೀಫನ್ ಲೀಕಾಕ್. ಈ ಸ್ಟೋರಿಯ ಕನ್ನಡದ ಸರಳವಾದಂತಹ ಸಾರಾಂಶವನ್ನು ಇಲ್ಲಿ ಕೇಳಿ ನಂತರ ಇಂಗ್ಲೀಷ್ ಸಮರಿಯ PDF ಅನ್ನು ವಿಡಿಯೋ ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ದ ಎಲಿವೇಟರ್ ಈ ಒಂದು ಕಥೆಯು ಮಾರ್ಟಿನ್ ಎಂಬ 12 ವರ್ಷದ ಹುಡುಗನ ಸುತ್ತುವಂತಹ ಕಥೆಯಾಗಿರುತ್ತೆ. ಮಾರ್ಟಿನ್ ತುಂಬ ಆತಂಕಕ್ಕೊಳಗಾಗುವ ಮತ್ತು ಭಯಪಡುವ ಕ್ಯಾರೆಕ್ಟರ್ ಇರತಕ್ಕಂಥ ಹುಡುಗ. ಸ್ಕೂಲ್ನಲ್ಲಿ ಬೇರೆ ವಿದ್ಯಾರ್ಥಿಗಳು ಇವನನ್ನು ತುಂಬ ಟೀಸ್ ಮಾಡ್ತಾ ಇರ್ತಾರೆ, ರ್ಯಾಗ್ ಕೂಡ ಮಾಡ್ತಾ ಇರ್ತಾರೆ. ಈ ಮಾರ್ಟಿನ್ಗೆ ಲಿಫ್ಟ್ಗಳೆಂದರೆ ಭಯ. ಮತ್ತು ಲಿಫ್ಟ್ನಲ್ಲಿ ಹೋಗಬೇಕಾದ್ರೆ ತನ್ನನ್ನೇ ದಿಟ್ಟಿಸಿ ನೋಡ್ತಕ್ಕಂತಹ ಒಬ್ಬ ದಪ್ಪವಾದಂತಹ ವಯಸ್ಸಾದ ಮಹಿಳೆಯ ಬಗ್ಗೆ ಆತನಲ್ಲಿರುವ ಒಂದು ಭಯವನ್ನು ಬೆಳೆಸ್ಕೊಳ್ತಾನೆ. ಇದು ಈ ಒಂದು ಕಥೆಯ ಒಂದು ಇಂಟ್ರೊಡಕ್ಷನ್ ಆಗಿರುತ್ತೆ. ಇಲ್ಲಿ ಈ ಒಂದು ಮೇನ್ ಥೀಮನ್ನು ಗಮನಿಸಿದಾಗ, ಒಂದು ದಿನ ನಾವು ನಮ್ಮ ಭಯಗಳನ್ನು ಎದುರಿಸಲೇಬೇಕು, ಆದ್ದರಿಂದ ಅವುಗಳಿಂದ ಓಡಿ ಹೋಗೋದನ್ನು ನಿಲ್ಲಿಸಬೇಕು ಎಂಬುದು ಈ ಒಂದು ಕಥೆಯ ಮೇನ್ ಥೀಮ್ ಆಗಿರುತ್ತೆ. ನಾವು ನಮ್ಮ ಭಯಗಳನ್ನು ಗೆಲ್ಲಬೇಕಾದರೆ ಅದನ್ನು ಎದುರಿಸಲೇಬೇಕು ಎನ್ನುವುದೇ ಈ ಕಥೆಯ ಥೀಮ್. ಮತ್ತು ಈ ಒಂದು ದ ಎಲಿವೇಟರ್ ಕಥೆಯ ಒಂದು ಕ್ಯಾರೆಕ್ಟರ್ಸ್ಗೆ ಬಂದಾಗ, ಮಾರ್ಟಿನ್ 12 ವರ್ಷದ ಹುಡುಗ. ಈತ ತುಂಬ ಚಿಂತಾಕ್ರಾಂತನಾಗಿರ್ತಾನೆ ಮತ್ತು ಭಯಪಡುವಂತಹ ಸ್ವಭಾವದವ. ಶಾಲೆಯಲ್ಲಿ ಬೇರೆ ವಿದ್ಯಾರ್ಥಿಗಳಿಂದ ಈತ ತುಂಬ ಪೀಡಿಸಲ್ಪಡ್ತಾನೆ, ಅಂದರೆ ಬುಲ್ಲೀಡ್. ಎಲ್ಲರೂ ಇವನ ಮೇಲೆ ರ್ಯಾಗ್ ಮಾಡ್ತಕ್ಕಂಥದ್ದು, ಅವನನ್ನು ತುಂಬ ಹೀಯಾಳಿಸ್ತಾ ಇರ್ತಾರೆ. ಹಳೆಯ ಕಟ್ಟಡದ ಎಲಿವೇಟರ್ಗಳ ಕೆಳಗೆ ಬೀಳಬಹುದು ಎಂಬ ಆತಂಕ ಮತ್ತು ಅವುಗಳ ಕತ್ತಲಾದ ವಾತಾವರಣದ ಬಗ್ಗೆ ಮಾರ್ಟಿನ್ಗೆ ತುಂಬ ಭಯ ಇರುತ್ತೆ. ಎಲಿವೇಟರ್ನಲ್ಲಿ ತನ್ನನ್ನೇ ಗುರಾಯಿಸಿ ನೋಡುವಂಥ ದಪ್ಪ ಅಪರಿಚಿತ ಮಹಿಳೆಯನ್ನು ನೋಡಿ ಈತ ತುಂಬ ಹೆದರ್ಕೊಳ್ತಾನೆ. ಎರಡನೇ ಕ್ಯಾರೆಕ್ಟರ್ ಬಂದಾಗ ದ ಪ್ಯಾಟು ಮ್ಯಾನ್. ಈಕೆ ಹಸಿರು ಕೋಟು ಧರಿಸಿರುವ ಸಣ್ಣ ನೀಲಿ ಕಣ್ಣುಗಳಿರ್ತಕ್ಕಂಥ ಅತ್ಯಂತ ದಪ್ಪಗಿನ ಮಹಿಳೆ. ಮಾರ್ಟಿನ್ ಎಲಿವೇಟರ್ ಹತ್ತಿದಾಗಲೆಲ್ಲ ಅಲ್ಲಿ ಕಾಣಿಸ್ಕೊಳ್ತಾ ಅವನನ್ನೇ ದೀರ್ಘವಾಗಿ ಗುರುಗುಟ್ತಾ ನೋಡ್ತಾ ಇರ್ತಾಳೆ. ಕೊನೆಯಲ್ಲಿ ಮಾರ್ಟಿನ್ ಜೊತೆ ಎಲಿವೇಟರ್ ಹತ್ತುವ ಈಕೆ ಹಲೋ ಎಂದು ಹೇಳಿ ನಗುತ್ತಾ ಎಲಿವೇಟರ್ನ ಸ್ಟಾಪ್ ಬಟನ್ನನ್ನು ಒತ್ತುತ್ತಾಳೆ. ಇನ್ನು ಮಾರ್ಟಿನ್ನ ತಂದೆ, ಇವರು ಮನೆಯಿಂದಲೇ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಮನೆಯಿಂದಲೇ ಕೆಲಸ ಮಾಡ್ತಕ್ಕಂಥವ್ರು. ಮಗನ ಬಗ್ಗೆ ಹೆಚ್ಚು ಸಹಾನುಭೂತಿ ಇರೋದಿಲ್ಲ. ಮಾರ್ಟಿನ್ ಹೇಡಿ ಎಂದು ಸದಾ ಬೈತಾ ಇರ್ತಾರೆ. ಮಾರ್ಟಿನ್ ಮಹಿಳೆಯ ಬಗ್ಗೆ ಹೇಳಿದರೂ ಕೂಡ ಅದನ್ನು ಗಂಭೀರವಾಗಿ ತಗೊಳ್ಳೋದಿಲ್ಲ. ಮಗನಿಗೆ ಧೈರ್ಯವಾಗಿರಲು ಹೇಳ್ತಾರೆ. ಕೊನೆಯಲ್ಲಿ ಮಾರ್ಟಿನ್ ಕಾಲು ಮುರಿದುಕೊಂಡು ಕಷ್ಟದಲ್ಲಿದ್ದರೂ ಕೂಡ ಆತನನ್ನು ಎಲಿವೇಟರ್ನಲ್ಲೇ ಒಬ್ಬನನ್ನೇ ಬಿಟ್ಟು 9ನೇ ಮಹಡಿಯಲ್ಲಿ ಇಳಿದು ಹೋಗುವಂತಹ ತಂದೆಯಾಗಿರ್ತಾರೆ. ಇದು ಎಲಿವೇಟರ್ನ ಒಂದು ಕ್ಯಾರೆಕ್ಟರ್ಸ್ ಪಾತ್ರಗಳಾದರೆ, ಇನ್ನು ಎಲಿವೇಟರ್ ಈ ಕತೆಗೆ ಬಂದಾಗ 12 ವರ್ಷದ ಹುಡುಗ ಮಾರ್ಟಿನ್ ತನ್ನ ತಂದೆಯೊಂದಿಗೆ ಹಳೆಯ ಒಂದು ಬಿಲ್ಡಿಂಗ್ನಲ್ಲಿರ್ತಕ್ಕಂಥ ಫ್ಲಾಟ್ಗೆ ಬರ್ತಾರೆ. ಆ ಒಂದು ಬಿಲ್ಡಿಂಗ್ನ ಲಿಫ್ಟ್ ಕೂಡ ಹಳೆಯದಾಗಿರುತ್ತೆ. ಲಿಫ್ಟುಗಳು ಕೆಳಗೆ ಬಿದ್ದು ಬಿಡಬಹುದು ಎಂಬ ಭಯ ಮಾರ್ಟಿನ್ನಲ್ಲಿ ಇರುತ್ತೆ. ಮತ್ತು ಈ ಹಳೆಯ ಲಿಫ್ಟ್ ಅವನನ್ನು ಇನ್ನಷ್ಟು ಒಂದು ಆತಂಕಕ್ಕೆ ಈಡು ಮಾಡಿರುತ್ತೆ. ಲಿಫ್ಟ್ನ ಮಂದ ಬೆಳಕು ಮತ್ತು ಕೊಳಕು ಗೋಡೆಗಳು, ಅದು ನಿಧಾನವಾಗಿ ಚಲಿಸುವ ಮಾಡುವಂತಹ ಕರ್ಕಶ ಶಬ್ದ, ಜೋರಾದ ಶಬ್ದದೊಂದಿಗೆ ಮುಚ್ಚಿಕೊಳ್ಳುವ ಬಾಗಿಲು, ಮತ್ತು ಅದು ಬಹಳ ಕಡಿಮೆ ಸಮಯದವರೆಗೆ ಮಾತ್ರ ತೆರೆದಿರುವುದು ಅಥವಾ ಅದು ತುಂಬ ಚಿಕ್ಕದಾಗಿರುವುದು ಅವನ ಒಂದು ಭಯಕ್ಕೆ ಕಾರಣಗಳಾಗಿರುತ್ತೆ. ಅಲ್ಲಿ ಮೆಟ್ಟಿಲುಗಳನ್ನು ಬಳಸುವ ಆಯ್ಕೆ ಇರುತ್ತೆ, ಆದರೆ ಅವು ಕೂಡ ಉತ್ತಮವಾಗಿರೋದಿಲ್ಲ. ಆ ಪ್ರದೇಶವು ಕತ್ತಲೆಯಿಂದ ಕೂಡಿದ್ದು, ಅಲ್ಲಿ ಕಿಟಕಿಗಳಾಗಲಿ ಅಥವಾ ದೀಪಗಳಾಗಲಿ ಇರೋದಿಲ್ಲ. ಒಂದು ದಿನ ಶಾಲೆಯಿಂದ ಮನೆಗೆ ಬರುವಾಗ ಮಾರ್ಟಿನ್ ಮೆಟ್ಟಿಲುಗಳನ್ನು ಹತ್ತುತ್ತಾನೆ. ಆದರೆ ಅವನು ಸಿಮೆಂಟ್ ಮೆಟ್ಟಿಲುಗಳನ್ನು ಹತ್ತುತ್ತಾ ಇರಬೇಕಾದ್ರೆ ಅವನ ಪಾದದ ಸದ್ದಿನ ಒಂದು ಎಕೋ, ಪ್ರತಿಧ್ವನಿ ಯಾರೋ ಅವನನ್ನು ಹತ್ತಿರದಿಂದ ಹಿಂಬಾಲಿಸ್ತಾ ಇರೋವಂತೆ ಕೇಳಿಸುತ್ತೆ. ಅವನು ಭಯಭೀತನಾಗ್ತಾನೆ ಮತ್ತು 17ನೇ ಮಹಡಿಯಲ್ಲಿರುವ ತನ್ನ ಫ್ಲಾಟ್ ತಲುಪುವಷ್ಟರಲ್ಲಿ ಅವನಿಗೆ ಉಸಿರು ಕಟ್ಟಿದಂತಾಗ್ಬಿಡುತ್ತೆ. ಮಾರ್ಟಿನ್ ತಂದೆ ಮನೆಯಿಂದಲೇ ಕೆಲಸ ಮಾಡ್ತಾ ಇದ್ದು ಮಾರ್ಟಿನ್ನ ಈ ಸ್ಥಿತಿಗೆ ಕಾರಣವನ್ನು ವಿಚಾರಿಸ್ತಾರೆ. ಲಿಫ್ಟ್ ಬಳಸದಿದ್ದಕ್ಕಾಗಿ ಅವರು ಮಾರ್ಟಿನನ್ನು ಬೈತಾರೆ. ಮತ್ತು ನೀನು ಒಬ್ಬ ಹೇಡಿ, ತೆಳ್ಳಗಿನವನು, ನೀನು ತುಂಬ ಒಂದು ರೀತಿ ದೌರ್ಬಲ್ಯದವನು, ವೀಕ್ ಅಂತೇಳಿ, ಮತ್ತು ನೀನು ಸ್ಪೋರ್ಟ್ಸಲ್ಲಿ ತುಂಬ ವೀಕ್ ಆಗಿದೆಯಾ ಅಂತ ಅವನನ್ನು ಟೀಕಿಸ್ತಾರೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕಿರುಕುಳವನ್ನು ಹೇಗೆ ಒಪ್ಪಿಕೊಂಡಿದ್ದಾನೋ ಹಾಗೆ ಭವಿಷ್ಯದಲ್ಲಿ ಲಿಫ್ಟ್ ಬಳಸಲು ಮಾರ್ಟಿನ್ ನಿರ್ಧರಿಸ್ತಾನೆ. ಆದಾಗ್ಯೂ ಅವನಿಗೆ ಲಿಫ್ಟ್ ಬಗ್ಗೆ ಇರುವ ಭಯ ಮಾತ್ರ ಹೋಗೋದೇ ಇಲ್ಲ. ಅವನು ಒಬ್ಬನೇ ಇದ್ದಾಗ ಲಿಫ್ಟ್ ಎಲ್ಲಿಯಾದರೂ ನಿಂತು ತಾನು ಅದರಲ್ಲೇ ಸಿಕ್ಕಿ ಹಾಕಿಕೊಳ್ಳಬಹುದು ಅಂತ ಭಾವಿಸ್ತಾ ಇರ್ತಾನೆ. ಇತರ ಯಾರಾದರೂ ಪ್ರಯಾಣಿಕರ ಒಂದು ಲಿಫ್ಟ್ನಲ್ಲಿ ಜೊತೆಯಲ್ಲಿ ಇಲ್ದಿದ್ದರೆ ಅವನು ಹತ್ತಿರ ನಿಲ್ಲೋದು ಅವನಿಗೆ ಇಷ್ಟವಾಗ್ತಾ ಇರಲಿಲ್ಲ. ಮತ್ತು ಅವರ ಕಡೆಗೆ ನೋಡದಂತೆ ನಟಿಸುತ್ತಾ ಗಾಳಿ ಕಡೆ ನೋಡ್ತಾ ನಿಂತ್ಕೋತಾ ಇರ್ತಾನೆ. ಅಂದರೆ ಅವನ ಪ್ರಯಾಣಿಕರ ಜೊತೆ ಇಲ್ಲದೇ ಇದ್ದರೆ ಬೇರೆ ಯಾವುದೋ ಕಡೆ ನೋಡ್ಕೊಳ್ತಾ ನಿಂತ್ಕೋತಾ ಇರ್ತಾನೆ.
ಒಂದು ದಿನ ಮಾರ್ಟಿನ್ ಲಿಫ್ಟಿನಲ್ಲಿ ಕೆಳಗೆ ಹೋಗ್ತಾ ಇರಬೇಕಾದ್ರೆ ಅದು 14ನೇ ಮಹಡಿಯಲ್ಲಿ ನಿಲ್ಲುತ್ತೆ ಮತ್ತು ಒಬ್ಬ ದಪ್ಪ ಮಹಿಳೆ ಒಳಗೆ ಬರ್ತಾಳೆ. ಅವಳು ಹಸಿರು ಕೋಟ್ ಧರಿಸಿರ್ತಾಳೆ. ಅದು ಅವಳನ್ನು ಇನ್ನಷ್ಟು ದಪ್ಪವಾಗಿ ಕಾಣುವಂತೆ ಮಾಡ್ತಾ ಇರುತ್ತೆ. ಅವಳ ಮುಖ ಒಂದು ರೀತಿ ಆಕರ್ಷವಾಗಿ ಇರೋದಿಲ್ಲ, ಅಟ್ರಾಕ್ಟಿವ್ ಇರೋದಿಲ್ಲ, ಕಣ್ಣುಗಳು ಚಿಕ್ಕದಾಗಿರ್ತವೆ, ನೀಲಿ ಬಣ್ಣದಾಗಿರುತ್ತೆ. ಅವಳು ಎಷ್ಟು ತುಂಬ ದಪ್ಪಗೆ ಇರ್ತಾಳೆ. ಅವಳ ದಪ್ಪವನ್ನು ನೋಡಿ ಮಾರ್ಟಿನ್ ಹೆದರಿ ಒಂದು ಮೂಲೆಯಲ್ಲಿ ಹೋಗಿ ನಿಲ್ತಾನೆ. ಅವಳು ತಿರುಗಿ ಅವನನ್ನೇ ನೋಡ್ತಾಳೆ. ಮಾರ್ಟಿನ್ ಅವಳನ್ನು ಗಮನಿಸಿದಾಗ ಅವಳ ಕೆನ್ನೆಗಳು ದಪ್ಪವಾಗಿದ್ದು ಗಲ್ಲವು ಕತ್ತಿನೊಂದಿಗೆ ಸೇರಿಕೊಂಡಂತೆ ಒಂದಾಗಿರುವಂತೆ ಕಾಣ್ತಾ ಇರುತ್ತೆ. ಅವಳು ತನ್ನ ಪುಟ್ಟ ನೀಲಿ ಕಣ್ಣುಗಳಿಂದ ಅವನನ್ನು ಒಂದೇ ಸಮ ತದೇಕ ಚಿತ್ತದಿಂದ ನೋಡ್ತಾ ಇರ್ತಾಳೆ. ಮಾರ್ಟಿನ್ ಬೇರೆ ಕಡೆ ಮುಖ ಮಾಡ್ತಾನೆ, ಆದರೆ ಆ ಮಹಿಳೆ ಅವನನ್ನೇ ನೋಡ್ತಾ ಇರ್ತಾಳೆ. ಅವಳು ತನ್ನನ್ನು ಏಕೆ ಒಂದೇ ಸಮನೆ ನೋಡ್ತಾ ಇದ್ದಾಳೆ ಎಂದು ಅವನು ಒಂದು ರೀತಿ ಆಶ್ಚರ್ಯಪಡ್ತಾನೆ. ಆ ಮುದುಕಿ ಅವನನ್ನು ದಿಟ್ಟಿಸೋದನ್ನು ಬಿಟ್ಟು ಬೇರೇನೂ ಮಾಡೋದಿಲ್ಲ. ಲಿಫ್ಟ್ ಗ್ರೌಂಡ್ ಫ್ಲೋರ್ಗೆ ತಲುಪಿದಾಗ ಮಾರ್ಟಿನ್ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಬಯಸ್ತಾನೆ. ಆದರೆ ಅವಳು ಮೊದಲು ಹೊರ ಹೋಗಲಿ ಅಂತ ಕಾಯ್ತಾ ಇರ್ತಾನೆ. ನಂತರ ಅವನು ಅಲ್ಲಿಂದ ಓಡಿ ಶಾಲೆಯ ಆ ಸ್ಕೂಲ್ ಸೇರೋವರೆಗೂ ನಿಲ್ಲೋದಿಲ್ಲ. ದಿನವಿಡೀ ಅವಳ ಬಗ್ಗೆನೇ ಯೋಚಿಸ್ತಾ ಇರ್ತಾನೆ. ಅವಳು ತನ್ನದೇ ಕಟ್ಟಡದಲ್ಲಿ ವಾಸಿಸ್ತಾ ಇದ್ದಾಳೆ ಅಂತ ಅವನು ಆಶ್ಚರ್ಯಪಡ್ತಾನೆ. ನಮ್ಮ ಬಿಲ್ಡಿಂಗಲ್ಲೇ ಅಪಾರ್ಟ್ಮೆಂಟಲ್ಲೇ ಇದ್ದಾಳ ಇವಳು ಅಂತ ಒಂದು ರೀತಿ ಆಶ್ಚರ್ಯಪಡ್ತಾನೆ. ಅವಳು ಅಲ್ಲಿನ ಒಂದು ಕಟ್ಟಡದ ಒಂದು ವಾಸಿಯಾಗಿರ್ತಾಳೆ. ಅವಳಿಗೆ ಆ ಕಟ್ಟಡ ಎಲ್ಲ ಪರಿಚಯ ಇರಬೇಕಿತ್ತು ಅಂತ ಅಂದ್ಕೋತಾನೆ. ಒಂದು ವೇಳೆ ಅವಳು ಆ ಒಂದು ಬಿಲ್ಡಿಂಗ್ಗೆ ಏನಾದರೂ ವಿಸಿಟರ್ ಆಗಿದ್ದರೆ ಬೆಳಗ್ಗೆ 7:30ಕ್ಕೆ ಬಿಲ್ಡಿಂಗಿಂದ ಹೋಗೋದು ತುಂಬ ಬೇಗವಾಗುತ್ತೆ ಅಂತ ಅವನು ಯೋಚನೆ ಮಾಡ್ತಾನೆ. ಅವಳು ವಿಸಿಟರ್ ಅಲ್ಲ, ಅವಳು ಆ ಬಿಲ್ಡಿಂಗಲ್ಲೇ ಇರ್ತಾಳೆ. ಯಾರಾದ್ರು ವಿಸಿಟರ್ ಆದರೆ ಬೆಳಗ್ಗೆ 7:30ಕ್ಕೆಲ್ಲ ಬಿಲ್ಡಿಂಗಿಂದ ಹೊರಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೋತಾನೆ. ಆಮೇಲೆ ಸ್ಕೂಲ್ ಬಿಟ್ಟ ನಂತರ ಲಿಫ್ಟ್ನಲ್ಲಿ ಮತ್ತೆ ಆ ಮಹಿಳೆ ಎದುರಾಗಬಹುದು, ಮತ್ತೆ ನನ್ನ ಭೇಟಿ ಮಾಡಬಹುದು ಅಂತ ಭಯ ಮಾರ್ಟಿನ್ನಲ್ಲಿರುತ್ತೆ. ಒಬ್ಬ ಮುದುಕಿಗೆ ಹೆದರೋದಕ್ಕೆ ಅವನಿಗೆ ತನ್ನ ಬಗ್ಗೆ ಒಂದು ರೀತಿ ನಾಚಿಕೆ ಆಗುತ್ತೆ. ಅವನು ಸಂಜೆ ಲಿಫ್ಟನ್ನು ಹತ್ತುತ್ತಾನೆ ಮತ್ತು ಯಾವುದೇ ಒಂದು ಅಡೆತಡೆ ಇಲ್ಲದೆ ತನ್ನ ಮಹಡಿಯನ್ನು ಹೋಗಿ ಸೇರ್ಕೋಬೇಕು ಅಂತ ಅಂದ್ಕೋತಾನೆ. ಆದಾಗ್ಯೂ ಆ ಲಿಫ್ಟ್ 3ನೇ ಮಹಡಿಯಲ್ಲಿ ನಿಲ್ಲುತ್ತೆ. ಮತ್ತೆ ಅದೇ ದಪ್ಪ ಮಹಿಳೆ ಒಳಗೆ ಬರ್ತಾಳೆ. ಮಾರ್ಟಿನ್ ನಡುಗುವ ಧ್ವನಿಯಲ್ಲಿ ಲಿಫ್ಟ್ ಮೇಲೆ ಹೋಗ್ತಾ ಇದೆ ಅಂತ ಹೇಳ್ತಾನೆ. ಅವಳು ತಲೆಯಾಡಿಸಿ ಅವಳು ಕೂಡ ಒಪ್ಪಿಗೆ ಸೂಚಿಸಿ 18ನೇ ಮಹಡಿ ಅಂದರೆ ಕಟ್ಟಡದ ಆ ಕೊನೆಯ ಮಹಡಿಯ ಒಂದು ಬಟನನ್ನು ಒತ್ತುತ್ತಾಳೆ. ಲಿಫ್ಟ್ ಮೇಲೆ ಹೋಗುವಾಗ ಅಲುಗಾಡ್ತಾ ಇರುತ್ತೆ ಮತ್ತು ಆ ಒಂದು ಮುದುಕಿ ಮಾರ್ಟಿನನ್ನು ಮತ್ತೆ ಒಂದೇ ಸಮ ದಿಟ್ಟಿಸಿ ನೋಡ್ತಾ ಇರ್ತಾಳೆ. ಬೆಳಿಗ್ಗೆ ಅವಳು 14ನೇ ಮಹಡಿಯಲ್ಲಿ ಬಂದಿದ್ಲು, ಈಗ 3ನೇ ಮಹಡಿಯಲ್ಲಿ ಬಂದು 18ನೇ ಮಹಡಿಗೆ ಹೋಗ್ತಾ ಇದ್ದಾಳೆ ಅಂತ ಮಾರ್ಟಿನ್ ಆಶ್ಚರ್ಯಪಡ್ತಾನೆ. ಇದೊಂದು ರೀತಿಯ ಅನ್ಯೂಶುವಲ್ ಕ್ಯಾರೆಕ್ಟರ್, ಒಂದು ಅಸಾಮಾನ್ಯ ನಡವಳಿಕೆ ಅಂತ ಅವನಿಗೆ ಅನಿಸುತ್ತೆ. ಅವನು ಮುಂದಿನ ಮಹಡಿಯಲ್ಲೇ ಇಳಿಯಬೇಕಂತ ಅಂದ್ಕೋತಾನೆ. ಆದರೆ ಆ ಮಹಿಳೆ ಪ್ರೆಸ್ ಮಾಡಿರ್ತಕ್ಕಂಥ ಬಟನ್ ಪ್ಯಾನಲ್ ಅವನು ಹೋಗಿ ಅದನ್ನು ತಲುಪೋದಕ್ಕೆ ಸಾಧ್ಯವಿಲ್ಲದ ಕಾರಣ ಅವನು ಸುಮ್ಮನೆ ನಿಂತಿರ್ತಾನೆ. ಅವಳ ಪಕ್ಕದಲ್ಲಿ ಕಷ್ಟಪಟ್ಟು ನುಸುಳಿಕೊಂಡು ಲಿಫ್ಟ್ನಿಂದ ಹೊರಬರ್ತಾನೆ. ಮತ್ತು ಈಗ ತಾನು 17ನೇ ಮಹಡಿಯಲ್ಲಿ ವಾಸಿಸ್ತಾ ಇರೋದು ಅಂತ ಅವಳಿಗೆ ಹೇಗೆ ಗೊತ್ತಾಯಿತು ಅಂತ ಯೋಚಿಸ್ತಾನೆ. ಮಾರ್ಟಿನ್ ತಂದೆ ಬಳಿ ಲಿಫ್ಟ್ನಲ್ಲಿ ಒಬ್ಬ ವಿಚಿತ್ರ ಮಹಿಳೆಯನ್ನು ನೋಡಿದ್ದೀರಾ ಅಂತ ಕೇಳ್ತಾನೆ. ಟಿ ವಿ ನೋಡ್ತಾ ಇದ್ದ ಅವನ ತಂದೆ ತಾವು ಅಂಥದ್ದೇನೂ ನೋಡಿಲ್ಲ ಅಂತ ತುಂಬ ಕೇರ್ಲೆಸ್ ಆಗಿ ಉತ್ತರ ನೀಡ್ತಾರೆ. ತಂದೆಯ ಬಳಿ ಅವಳ ಬಗ್ಗೆ ಮಾತನಾಡಬಾರ್ದೇನೋ, ಸುಮ್ಮನೆ ನಮ್ಮ ತಂದೆಗೆ ಅವಳ ವಿಷಯ ಹೇಳಬಾರ್ದಿತ್ತು ಅಂತ ಮಾರ್ಟಿನ್ ಅಂದ್ಕೋತಾನೆ. ಆದರೆ ಅವನು ಈ ವಿಷಯವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಲು ಬಯಸ್ತಾನೆ. ತಾನು ಅವಳನ್ನು 2 ಬಾರಿ ನೋಡಿದೆ ಮತ್ತು ಅವಳು ನನ್ನನ್ನೇ ನೋಡ್ತಾ ಇದ್ಲು ಅಂತ ಅವನು ಮತ್ತೆ ಹೇಳ್ತಾನೆ. ತಂದೆ ಅವನನ್ನು ಒಬ್ಬ ಬಡ ಮಹಿಳೆ, ವೃದ್ಧೆ ಅಂದರೆ ಮುದುಕಿಗೆ ಹೆದರೋದಕ್ಕಾಗಿ ಆ ಮಗನನ್ನು ಮಾರ್ಟಿನನ್ನು ಬೈತಾರೆ. ಮಾರ್ಟಿನ್ ದೊಡ್ಡವನಾಗಬೇಕು ಅಂತ ಅವರು ಸಲಹೆ ನೀಡ್ತಾರೆ. ತಂದೆಯ ಮುಂದೆ ಅಳಬಾರದೆಂದು ಮಾರ್ಟಿನ್ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೋತಾನೆ. ಅವನು ತನ್ನ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲಗ್ತಾನೆ. ಅವನು ಹತ್ತಿರುವುದು ಅವನ ತಂದೆಗೆ ತಿಳಿದಿರುತ್ತದೆ. ಮಾರನೇ ದಿನ ಬೆಳಿಗ್ಗೆ ಮಾರ್ಟಿನ್ ಲಿಫ್ಟ್ ಹತ್ತಿದಾಗ ಆ ಮಹಿಳೆ ಅವನಿಗಾಗೇ ಕಾಯುತ್ತಿರುವಂತೆ ಅಲ್ಲಿಯೇ ಇರ್ತಾಳೆ. ಮಾರ್ಟಿನ್ ಸ್ತಬ್ಧನಾಗಿ ಹಿಂದೆ ಸರಿತಾನೆ. ಆಗ ಲಿಫ್ಟ್ ಬಾಗಿಲು ಮುಚ್ಚಿಕೊಳ್ತಾ ಇದ್ದಂತೆ ಆ ಮಹಿಳೆ ಅವನನ್ನು ನೋಡಿ ನಗ್ತಾಳೆ. ಮಾರ್ಟಿನ್ ಮೆಟ್ಟಲುಗಳ ಮೂಲಕ ಕೆಳಗೆ ಓಡ್ತಾನೆ. ಆ ವೇಳೆ ಎಡವಿ ಬಿದ್ದು ಅವನ ಕಾಲಿಗೆ ತುಂಬ ಗಾಯ ಆಗುತ್ತೆ. ಮತ್ತು ಅವನ ತಂದೆಗೆ ಅವನ ಮೇಲೆ ಕೋಪ ಬರುತ್ತೆ. ಆದ್ದರಿಂದ ಆಸ್ಪತ್ರೆಗೆ ಹೋಗೋ ದಾರಿಯಲ್ಲಿ ಅವರು ಅವನೊಂದಿಗೆ ಮಾತನಾಡೋದಿಲ್ಲ. ಮಾರ್ಟಿನ್ನ ಕಾಲು ಮುರಿದಿರೋದ್ರಿಂದ ನಡೆಯಲು ಅವನಿಗೆ ಕ್ರಚಸ್ಗಳನ್ನು, ಊರುಗೋಲನ್ನು ನೀಡಲಾಗಿರುತ್ತೆ. ಮತ್ತು ರಿಟರ್ನ್ ಬರಬೇಕಾದ್ರೆ ಮಾರ್ಟಿನ್ಗೆ ಸ್ವಲ್ಪ ಸಮಾಧಾನವಿರುತ್ತೆ. ಏಕೆಂದರೆ ಈಗ ತಾನು ಕೆಲವು ದಿನಗಳ ಕಾಲ ಬೆಡ್ ರೆಸ್ಟ್ನಲ್ಲಿ ಇರಬಹುದು, ಆ ಮಹಿಳೆಯನ್ನು ಮೀಟ್ ಮಾಡ್ತಕ್ಕಂತಹ ಅವಕಾಶ ಬರೋದಿಲ್ಲ ಅಂತ ಅಂದ್ಕೋತಾನೆ. ಈಗಲೂ ತಾನು ತಂದೆಯ ಜೊತೆಗೆ
ಇರೋದರಿಂದ ಒಂದು ವೇಳೆ ಆ ಮಹಿಳೆ ಬಂದರೆ ತಂದೆ ಅವಳನ್ನು ನೋಡ್ತಾರೆ ಮತ್ತು ನನ್ನ ಈ ಭಯಕ್ಕೆ ಕಾರಣವೇನೆಂದು ಅವ್ರಿಗೆ ಗೊತ್ತಾಗುತ್ತೆ ಅಂತ ಅಂದ್ಕೋತಾನೆ. ಆದರೆ ತಂದೆ ತಮಗೆ ಮಿಸ್ಸಸ್ ಉಲ್ಮನ್ ಅವರನ್ನು ಭೇಟಿ ಮಾಡುವ ಕೆಲಸ ಇದೆ ಅಂತ ಹೇಳಿ ಆ ಲಿಫ್ಟ್ನಲ್ಲಿ 9ನೇ ಮಹಡಿಯಲ್ಲಿ ಇಳಿದು ಬಿಡ್ತಾರೆ. ಮಾರ್ಟಿನ್ ತನ್ನನ್ನು ಜೊತೆಯಲ್ಲಿ ಕರೆದೊಯ್ಯುವಂತೆ ರಿಕ್ವೆಸ್ಟ್ ಮಾಡ್ಕೋತಾನೆ. ಆದರೆ ಅವರ ತಂದೆ ಒಪ್ಪೋದಿಲ್ಲ ಮತ್ತು ಭಯ ಪಡ್ತಾ ಇರೋದಕ್ಕಾಗಿ ಮಾರ್ಟಿನನ್ನು ಅವರ ತಂದೆ ಬೈತಾರೆ. ಕ್ರಚಸ್ಗಳನ್ನು ಹಿಡಿದುಕೊಂಡಿದ್ದರಿಂದ ಮಾರ್ಟಿನ್ಗೆ ಒಂದು ವೇಗವಾಗಿ ನಡೆದು ಆ ಲಿಫ್ಟನ್ನು ನಿಲ್ಲಿಸಲು ಸಾಧ್ಯ ಆಗೋದಿಲ್ಲ. ಲಿಫ್ಟ್ 10ನೇ ಮಹಡಿಯಲ್ಲಿ ನಿಲ್ಲುತ್ತೆ. ಅಲ್ಲಿ ಅದೇ ಮಹಿಳೆ ಕಾಯ್ತಾ ಇರ್ತಾಳೆ. ಅವಳು ಒಳಗೆ ಬಂದು ಅವನಿಗೆ ಹಲೋ ಅಂತ ಹೇಳಿ ನಗ್ನಗ್ತಾ ಆ ಒಂದು ಪ್ಯಾನಲ್ ಬಟನ್ನಲ್ಲಿರ್ತಕ್ಕಂತಹ ಸ್ಟಾಪ್ ಬಟನನ್ನು ಒತ್ತುತ್ತಾಳೆ. ಕತೆ ಇಲ್ಲಿಗೆ ಕೊನೆಗೊಳ್ಳುತ್ತೆ. ಮತ್ತು ಮುಂದೆ ಏನಾಗಬಹುದು ಎಂಬುದನ್ನು ನೀವೇ ಊಹಿಸಿ ಅಂತೇಳಿ ಸ್ಟೀಫನ್ ಲೀಕಾಕ್ರವರು ಈ ಕಥೆಯನ್ನು ಕೊನೆಗೊಳಿಸ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ದ ಎಲಿವೇಟರ್ ಸ್ಟೋರಿಯ ಕನ್ನಡ ಎಕ್ಸ್ಪ್ಲನೇಷನ್ ಆಗಿದ್ದು ಇಂಗ್ಲೀಷ್ ಸಮ್ಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.